ಯಾರಾದ್ರೂ ನಿದ್ರಾಹೀನತೆ ಅಥವಾ ಇನ್ಸೋಮ್ನಿಯಾ ಇಂದ ಬಳಲ್ತಾ ಇದ್ರೆ ನಾನು ಹೇಳೋದು ಸೇಫ್ ಮತ್ತೆ ನ್ಯಾಚುರಲ್ ಫುಡ್ಗಳನ್ನ ತಿನ್ನಿ. ಮೊದಲನೇದು ಬ್ರಾಹ್ಮಿ, ಒಂದೆಲ್ಗ ಸೊಪ್ಪು ಅಂತಾರಲ್ಲ ಅದು. ಇದು ಮೆದುಳಿನ ಆರೋಗ್ಯಕ್ಕೆ ಒಳ್ಳೇದು, ನರದ ಆರೋಗ್ಯಕ್ಕೆ ಒಳ್ಳೇದು. ಆಮೇಲೆ ನಿಮ್ಮ ಸ್ಟ್ರೆಸ್ ಆಂಗ್ಸೈಟಿನ ಕಡಿಮೆ ಮಾಡೋ ಶಕ್ತಿ ಇದಕ್ಕಿರುತ್ತೆ. ನಿಮ್ಮ ನಿದ್ದೆಯ ಗುಣಮಟ್ಟನೂ ಕೂಡ ಇದು ಹೆಚ್ಚುತ್ತೆ. ಈ ಸೊಪ್ಪುದು ಪಲ್ಯ ಮಾಡ್ಕೊಂಡು ತಿನ್ಬೋದು. ಈ ಎಲೆನ ಪೌಡರ್ ಮಾಡ್ಕೊಂಡು ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ನೀವು ಇದನ್ನ ಕುಡಿಬಹುದು. ಎರಡನೇದು, ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ಅರಿಶಿನ, ಒಂದ್ ಚಿಟಿಕೆಯಷ್ಟು ನಟ್ಮೆಗ್ ಪೌಡರು, ಒಂದೆರಡು ಕೇಸರಿ ದಳಗಳು, ಒಂದ್ ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಪ್ರತಿದಿನ ರಾತ್ರಿ ಮಲ್ಗೋಕ್ಕಿಂತ 1 ಅವರ್ ಅರ್ಲಿ ಒಂದ್ ಗ್ಲಾಸ್ ಕುಡ್ಬಿಟ್ಟು ಮಲ್ಕೊಳ್ಳಿ. ಅರಿಶಿನ ನಿದ್ದೆ ಕ್ವಾಲಿಟಿನ ಇಂಪ್ರೂವ್ ಮಾಡ್ಬಿಟ್ಟು ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ನಟ್ಮೆಗು ನಿಮ್ಮ ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ಕೇಸರಿ ಮತ್ತೆ ಏಲಕ್ಕಿ ನಿಮ್ಮ ಸ್ಟ್ರೆಸ್ ನ ಕಡಿಮೆ ಮಾಡ್ಬಿಟ್ಟು ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಅಶ್ವಗಂಧ, ಇದು ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ, ಕಾರ್ಟಿಸೋಲ್ ಹಾರ್ಮೋನ್ ನ ಕಡಿಮೆ ಮಾಡುತ್ತೆ, ನಮ್ಮ ನರಗಳಿಗೂ ಒಳ್ಳೇದು, ಡೀಪ್ ಆಗಿ ನಿದ್ದೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅಶ್ವಗಂಧ ಟೀ ಮಾಡ್ಕೊಂಡು ಕುಡಿಬಹುದು, ಜಾಮ್ ತಿನ್ಬಹುದು, ಇದ್ರ ಟಾನಿಕ್ ಸಿಗುತ್ತೆ ಅದನ್ನ ಕುಡಿಬಹುದು, ಅಶ್ವಗಂಧ ಪುಡಿ ಸಿಗುತ್ತೆ ಅದನ್ನ ನೀರೊಳಗಡೆ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಡೌಟ್ ಇತ್ತು ಅಂದ್ರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಕೇಳ್ಬಿಟ್ಟು ತಗೊಳ್ಳಿ. ನೆಕ್ಸ್ಟ್ ಒಂದಷ್ಟು ಹರ್ಬಲ್ ಟೀನ ಕುಡಿಯೋದ್ರಿಂದ, ಶುಂಠಿ ಟೀ, ಕ್ಯಾಮಮೈಲ್ ಟೀ, ತುಳಸಿ ಟೀ, ಹ್ಯಾಶನ್ ಫ್ಲವರ್ ಟೀ, ಇಷ್ಟು ಟೀ ಕೂಡ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿನ ಕಡಿಮೆ ಮಾಡುತ್ತೆ. ನರಗಳ ಆರೋಗ್ಯನೂ ಕೂಡ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಸ್ಲೀಪ್ ಕ್ವಾಲಿಟಿನೂ ಕೂಡ ಬೆಟರ್ ಆಗ್ತಾ ಬರುತ್ತೆ. ಬಾದಾಮಿ ನಿದ್ದೆಗೆ ತುಂಬಾ ಬೆಸ್ಟ್. ಯಾಕೆ ಅಂದ್ರೆ ಇದರಲ್ಲಿ ಹೆಚ್ಚಾಗಿ ಮೆಗ್ನೀಷಿಯಂ ಮತ್ತೆ ಮೆಲಾಟೋನಿನ್ ಇರುತ್ತೆ. ಇದು ನಮ್ಮ ನಿದ್ದೆಯ ಗುಣಮಟ್ಟನ ಹೆಚ್ಚಿಸುತ್ತೆ. ಮಧ್ಯಾಹ್ನ 12 ಗಂಟೆ ಆದ್ಮೇಲೆ ಕಾಫಿ ಟೀನ ಕುಡಿಬೇಡಿ, ಯಾಕಂದ್ರೆ ಅದರಲ್ಲಿ ಕೆಫಿನ್ ಇರುತ್ತೆ. ಆ ಕೆಫಿನ್ ನಿಮ್ ದೇಹದಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಇಲ್ಲ ಅಂದ್ರೆ 6 ರಿಂದ 12 ಗಂಟೆ ಹಿಡಿಯುತ್ತೆ. ಆ ಕೆಫಿನ್ ಇತ್ತು ಅಂತಂದ್ರೆ ನಿಮಗೆ ನಿದ್ದೆ ಬರಲ್ಲ. ಅದು ರಾತ್ರಿ ಮಲ್ಗೋಕ್ಕಿಂತ 1 ರಿಂದ 2 ಗಂಟೆ ಮುಂಚೆ ಮೊಬೈಲ್, ಟಿವಿ, ಕಂಪ್ಯೂಟರ್ ನೋಡೋದನ್ನ ಬಿಡಿ. ರಾತ್ರಿ ನೀವು ಮಲಗ್ತಾ ಇದ್ದೀರಾ ಅಂದ್ರೆ ಅದಕ್ಕಿಂತ 3 ಗಂಟೆ ಮುಂಚೆನೆ ಊಟ ಮಾಡ್ಬಿಡಿ. ಈ ಎಲ್ಲ ಆರೋಗ್ಯಕರ ಅಭ್ಯಾಸಗಳು ನಿದ್ರಾಹೀನತೆಯನ್ನ ತಪ್ಪಿಸುತ್ತೆ. ಚೆನ್ನಾಗಿ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.